ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ ಬನ್ನಿ. ಬ್ರೇಕ್ಫಾಸ್ಟ್ಗೆ ಮತ್ತು ಟಿಫಿನ್ ಬಾಕ್ಸ್ಗೆ ಎರಡಕ್ಕೂ ಸೂಪರ್ ಆಗಿರುತ್ತೆ. 1 ಕಪ್ ರಾಗಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 2 ಈರುಳ್ಳಿ ಹಾಕ್ತಿದ್ದೀನಿ, ಮತ್ತು 2 ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ತುರಿದುಕೊಂಡು ಕ್ಯಾರೆಟ್ ಸೇರಿಸ್ತಿದ್ದೀನಿ, ಮತ್ತು ನೆನೆಸಿದಂತಹ ಕಡಲೆಬೇಳೆ 2 ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಏನಿಲ್ಲ, ನಾರ್ಮಲಾಗಿ ಥಾಲಿಪೀಟಿಗೆ ಯಾವ ರೀತಿ ಹಿಟ್ಟು ನಾದ್ಕೊತೇವಲ್ಲ ಅದೇ ರೀತಿ ನಾದ್ಕೋಬೇಕು. ಸ್ವಲ್ಪ ಸಾಫ್ಟಾಗಿ ಇರಲಿ, ಮತ್ತು ನಾದೋಕೆ ಬಿಸಿನೀರೇ ಬಳಸಿ, ಸಾಫ್ಟಾಗಿ ಬರುತ್ತೆ ನಮ್ಮ ರೊಟ್ಟಿ. ನೀವು ನೋಡ್ತಿರ್ಬೋದು ನಾನು ಯಾವ ರೀತಿ ಹಿಟ್ಟು ನಾದ್ಕೊಂಡಿನಂತೆ. ನಾನಿಲ್ಲಿ ಬಟರ್ ಪೇಪರ್ ಮೇಲೆ ಮಾಡ್ಕೊತಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ನೀವೇನು ಮಾಡಿ, ಕಾಟನ್ ಬಟ್ಟೆನ ನೀರಿನಲ್ಲಿ ತೋಯಿಸ್ಕೊಂಡು ಇದೇ ರೀತಿ ತಟ್ಕೋಬೋದು, ಅಥವಾ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲೆ ಕೂಡ ಇದೇ ರೀತಿ ಮಾಡ್ಕೋಬೋದು. ಇವಾಗ ಏನಿಲ್ಲ, ಇಲ್ಲಿ ದೋಸೆ ತವ ಇಟ್ಕೊಂಡು ಇವಾಗ ಏನಿಲ್ಲ, ಇದನ್ನು ತುಪ್ಪನಾದರೂ ಹಚ್ಚಿ, ಎಣ್ಣೆನಾದರೂ ಹಚ್ಚಿ, ಬೆಣ್ಣೆನಾದರೂ ಹಚ್ಚಿ, ಎರಡೂ ಕಡೆಗೆ ಸರಿಯಾಗಿ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ತೊಗೊಂಡ್ರೆ ನಮ್ಮ ಹೆಲ್ದಿ ಆಗಿರುವಂತಹ ಸೂಪರ್ ಟೇಸ್ಟ್ ಇರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗುತ್ತೆ. ತುಂಬಾ ರುಚಿಯಾಗಿ ಬರುತ್ತೆ. ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ಎಷ್ಟು ಸುಲಭವಾಗಿ ಮಾಡುವಂಥ ರೆಸಿಪಿ ಅಲ್ವಾ. ನಾರ್ಮಲಾಗಿ ಕಾಯಿ ಚಟ್ನಿ ಜೊತೆ ಇದನ್ನು ತಿನ್ಬೋದು, ಅಥವಾ ಮೊಸರು ಇದ್ದರೆ ಮೊಸರಿನ ಕೂಡ ಇದನ್ನು ತಿನ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.